13 ಪಿಟ್ಟನ್ನ ಮಾರ್ಕ್ ಮಾಡಿದಾರಲ್ವಾ, 13 ಪಿಟ್ಟನ್ನ ತೆಗೆದ ಮೇಲೆ ಕಂಪ್ಲೀಟ್ ಆಗಿ ಪಾಸಿಬಲ್ SIT ಅವರು ಒಂದು ಪ್ರೆಸ್ ಬ್ರೀಫ್ ಅನ್ನೋ ಅಥವಾ ಪ್ರೆಸ್ ಮೀಟ್ ಅನ್ನೋ ಅಥವಾ ಸಾರ್ವಜನಿಕರ ಜೊತೆ ಹಂಚ್ಕೊಳೋ ಅಂತ ಕೆಲಸವನ್ನ ಮಾಡ್ತಾರೆ ಅಂತ. ದ ಬಿಗ್ಗೆಸ್ಟ್ ಟ್ರಬಲ್ ವಾಟ್ SIT ಅವರು ಸಮಸ್ಯೆ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ. ಮಳೆ ಬರ್ಲಿ ಬಿರುಗಾಳಿ ಆಗ್ಲಿ SIT ಅವರು ಅಗಿಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ. ಹಂಗಾಗಿ ದ ಬಿಗ್ಗೆಸ್ಟ್ ಬ್ರೇಕ್ ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಬ್ರೇಕ್ ಏನು ಅಂತಂದ್ರೆ, ಭೀಮಾ ಹೇಳ್ತಾ ಇರೋ ಪ್ರಕಾರ 6ನೇ ಪಿಟ್ ಅಂತ ಹೇಳಿಲ್ಲ ಅವನು, 8ನೇ ಪಿಟ್ಟು ಮತ್ತೆ 13ನೇ ಪಿಟ್ಟು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ 13ನೇ ಪಿಟ್ಟು. 13ನೇದಲ್ಲಿ ಸಾಮೂಹಿಕವಾಗಿ ಒಂದೇ ಪಿಟ್ಟಲ್ಲಿ ಸಾಕಷ್ಟು ಹೆಣಗಳನ್ನ ಊತಿದ್ದೇನೆ, ಅಲ್ಲಿ ಜಾಸ್ತಿ ಪಳೆಯುಳಿಕೆ ಇದೆ, ಅದನ್ನೇ ಮೊದಲು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ SIT ಅವರಿಲ್ಲ, ಆರ್ಡರ್ ವೈಸ್ ಬರ್ತೇವೆ. 13ನೇ ಅನ್ನೋ ಪಿಟ್ಟಲ್ಲಿ ಅತಿ ಹೆಚ್ಚಿನ ಐ ಥಿಂಕ್ ಜನರನ್ನ ಒಟ್ಟಿಗೆ ಅಥವಾ ಹೆಣಗಳನ್ನ ಒಟ್ಟಿಗೆ ಊತಿದ್ದಾನೆ ಅನ್ನೋದನ್ನ ಹೇಳಿದಾನೆ. ಸೊ 13th ಪಿಟ್ ಅಥವಾ 13th ಸೈಟ್ ಏನಿದೆ ಆಸ್ ಪರ್ SIT ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟು, ಅಲ್ಲಿ 1ಕ್ಕೂ ಹೆಚ್ಚು ಶವಗಳನ್ನ ಈತ ಒಟ್ಟಿಗೆ ಊತ ಹಾಕಿದ್ದಾನೆ ಅಂತ ಮಾಹಿತಿ ಇದ್ರೆ. ಇನ್ಫ್ಯಾಕ್ಟ್ ಯಾರೋ ಹೇಳಿದ್ರು 8 ಶವಗಳನ್ನ 13ನೇ ಪಿಟ್ಟಲ್ಲಿ ಹಾಕಿದೆ ಅಂತ. ನಾವು ಇಟ್ ಇಸ್ ವೆರಿ ಪ್ರಿಮೆಚೂರ್ ಇವನ್ ಟು ಇಮ್ಯಾಜಿನ್, ಬಟ್ ಮಾಡಿರೋದಂತೂ ಸಿದ್ಧ. ಸ್ಕೆಲ್ಟನ್ ಸಿಕ್ಕಿದೆ, ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ, ಅವಶೇಷಗಳು ಸಿಕ್ಕಿದೆ. ಅಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಬ್ರೇಕ್ ಡೌನ್. ದ SIT ಹ್ಯಾಸ್ ಐಡೆಂಟಿಫೈಡ್ ಎ ಸ್ಕೆಲಿಟನ್, ಹ್ಯೂಮನ್ ರಿಮೈನ್ಸ್, ಅವಶೇಷಗಳು ಸಿಕ್ಕಿದೆ. ದಟ್ಸ್ ಅ ಬಿಗ್ಗೆಸ್ಟ್ ಒಂದು ಖುಷಿ ವಿಚಾರ ಅಂತ ಹೇಳುವುದು. ಎಸ್, ಸತ್ತೋಗಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ನಮಗೆ ಈ ಒಂದು ಪಳೆಯುಳಿಕೆಯನ್ನ SIT ಐಡೆಂಟಿಫೈ ಮಾಡಿದ್ರು. ಬಟ್ ಒಂದಂತೂ ನಿಜ, ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಮೇಂಟೈನ್ ಮಾಡಿ, ಯಾವುದೇ ಕಾರಣಕ್ಕೂ ಸಿಕ್ತು ಅಂತ ಕೋಲ್ಡ್ ಆಗ್ಬೇಡಿ. ಈ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಇರಬೇಕು. ನಾನು ಕಳೆದ 15 ದಿವಸದಿಂದ ನಾನ್ ಸ್ಟಾಪ್ ಐ ಆಮ್ ಚೇಸಿಂಗ್ SIT ನ ಮಾಡಿಸೋದ್ರಿಂದ ಹಿಡಿದು, SIT ನ ಆಕ್ಟಿವೇಟ್ ಮಾಡೋದ್ರಿಂದ ಹಿಡಿದು, ನನ್ನೇ ಮನೆ ಹೇಳಿದೆ, ತಾಳ್ಮೆ ಕಳ್ಕೊಂಬೇಡಿ, ಬಿಲೀವ್, ನಿಮ್ಮ ನಂಬಿಕೆ ಇರಲಿ, ನಂಬಿಕೆ ಸುಳ್ಳಾಗಲ್ಲ, ಸಿಕ್ಕೇ ಸಿಗುತ್ತೆ, ಸಿಕ್ಕಿದೆ ಇವತ್ತು. ಬಟ್ ಅಲ್ಟಿಮೇಟ್ಲಿ ಇವತ್ತೇನಾದ್ರೂ ಈ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು ನಿಜವಾಗ್ಲೂ ನಾವು ಸಂಭ್ರಮಿಸಬೇಕಂದ್ರೆ ಅಲ್ಟಿಮೇಟ್ ಆಗಿ ಜನಗಳ ಪ್ರಯತ್ನ, ಜನಗಳ ಒಂದು ಅಟ್ಯಾಚ್ಮೆಂಟ್ ಈ ಕೇಸ್ ಬಗ್ಗೆ. ಆಮೇಲೆ ನಮ್ಮಂತವರ ಧ್ವನಿ, ಯಾಕಂದ್ರೆ ಇಟ್ ವಾಸ್ ನಾಟ್ ಎ ಈಸಿ. ನನಗೆ ಎಂತೆಂತ ಕಾಲ್ ಬರುತ್ತೆ ಗೊತ್ತೇನ್ರಿ, ದಿನಕ್ಕೆ ಕಡಿಮೆ ಅಂದ್ರೆ 2,000 ಕಾಲ್ ಬರ್ತದೆ. ಎಷ್ಟು 90% ಸಾಧ್ಯವಾದಷ್ಟು ಕಾಲ್ಗಳನ್ನು ತಗೊಳ್ತಾ ಇದ್ದೀವಿ. ಇವತ್ತೇನಾದ್ರೂ ಇಷ್ಟು ಸ್ಪೀಡ್ ಆಗಿ, ಅಂಡ್ ಥ್ಯಾಂಕ್ಸ್ ಎ ಲಾಟ್ SIT ಯ ಮುಖ್ಯಸ್ಥರಾದಂತ ಪ್ರಣವ್ ಮೋಹಂತಿ ಅವರೇ, SIT ಆಫೀಸ್ ಅಡ್ರೆಸ್ ಅನ್ನ ಹಾಕಿದ್ದೀರಾ, ನಿಮ್ಗೆ ಪೋಸ್ಟ್ ಅಲ್ಲಿ ಮಾಹಿತಿಗಳು ಬರ್ತದೆ. SIT ಆಫೀಸನ್ನ ವಾಟ್ಸ್ಆಪ್ ಕೊಟ್ಟಿದ್ದೀರಾ, ವಾಟ್ಸ್ಆಪ್ಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಎಷ್ಟೋ ಜನ ಕಳಿಸ್ಬೇಕು ಅಂತಿದ್ದಾರೆ. ನಾನು ಅವ್ರಿಗೆ ಅದನ್ನ ಹಾಕಿದ್ದೀನಿ. ದೇ ವಿಲ್ ಫಾರ್ವರ್ಡ್ ಇಟ್ ಟು ಯು. ಅಂಡ್ ಥ್ಯಾಂಕ್ಸ್ ಅ ಲಾಟ್. 3 ದಿನಗಳ ಅದೇ ಹೇಳಿದ್ನಲ್ಲ, ತಾಳಿದವನು ಬಾಳಿಯಾನು. ನಮ್ಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಜೀವನದಲ್ಲಿ ಯಾವತ್ತೂ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡಿ. ಆಮೇಲೆ ಯಾವತ್ತೇ ಆಗಿರ್ಲಿ ಒಂದ್ ವಿಚಾರ ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ನಾವು ಸೋತು ಗೆಲ್ಬೇಕಂತೆ. ನಾನು ಜೀವನದಲ್ಲಿ ಸೋತು ಗೆದ್ದಿರುವಂತ ವ್ಯಕ್ತಿ, ಮಾನ ಅವಮಾನಗಳಿಂದನೇ ಬೆಳೆದಿರುವಂತ ವ್ಯಕ್ತಿ. ಎಷ್ಟು ತುಳಿದ್ರು, ಎಷ್ಟು ನನ್ನ ಬಗ್ಸಕ್ ಟ್ರೈ ಮಾಡಿದ್ರು, ಅಷ್ಟೇ ನಾನು ಬೆಳೆದಿರುವಂತ ವ್ಯಕ್ತಿ. ಹಾಗಾಗಿ ದಯಮಾಡಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಫೋಕಸ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಎ ಲಾಟ್. ಒಂದು ಮಟ್ಟಕ್ಕೆ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿದೆ. ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಕಳೆದೇನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮೊಹಂತಿ SIT ಚೀಫ್ ಮೊಹಂತಿ ಅವರನ್ನ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬೇಡಿ. ಈ ಕೇಸು ಕಂಪ್ಲೀಟ್ ಆಗೋವರೆಗೂ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಅವರು ನಿಯತ್ ಇವಾಗ ತೋರಿಸ್ಬೇಕು. ಕಾಂಗ್ರೆಸ್ಸಿನ ನಿಯತ್ತನ್ನ ಈಗ ತೋರಿಸ್ಬೇಕು. ಯಾಕೆ ಅಂತಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕೇಂದ್ರ ಸರ್ಕಾರ ಲಿಸ್ಟಿಂಗ್ ಮಾಡಿದೆ. ಲಿಸ್ಟಿಂಗ್ ಮಾಡಿ ಅವ್ರ ಹೆಸರನ್ನ ಹಾಕಿದೆ. ಈಗ ನಾವು ಕೇಳೋದೇನು ಅಂತಂದ್ರೆ, ಈ SIT ತನಿಖೆ ಮುಗಿಯೋವರೆಗೂ ಪ್ರಣಬ್ ಮೊಹಂತಿ ಅವರನ್ನ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಕಾರಣಕ್ಕೂ ಅವರನ್ನ ಈ SIT ಇಂದ ರಿಲೀವ್ ಮಾಡಂಗಿಲ್ಲ. ಈ ಕೇಸ್ ಮುಗಿದ ಮೇಲೆನೆ ಪ್ರಣಬ್ ಮೊಹಂತಿ ಅವರನ್ನ ಬೇಕಾದ್ರೆ ರಿಲೀವ್ ಮಾಡ್ಕೊಳ್ಳಿ. ಈ SIT ತನಿಖೆ ಮಾಡೋವರೆಗೂ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ರಿಲೀವ್ ಮಾಡಿದ್ರೆ ಖಂಡಿತವಾಗಿ ನೀವು ಕರ್ನಾಟಕದ 6 ಕೋಟಿ ಜನರಿಗೆ ದ್ರೋಹ ಬಗ್ದಂಗೆ ಕಾಂಗ್ರೆಸ್ ಅವ್ರ ಜ್ಞಾಪಕ ಇಟ್ಕೊಳ್ಳಿ.